ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮುಂಜಾನೆ ಇಬ್ಬನಿ ತುಂಬ ಬಿದ್ದ ಕಾರಣ ಅದಕ್ಕೆ ಎಲ್ಲ ಅಣ್ಣ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡ್ತಾ ಇದ್ದ. ಅಂದರೆ ತರಕಾರಿ ಎಲ್ಲ ಹಾಳಾಗಬಾರ್ದಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಮಾಡಬೇಕು. ಇಬ್ಬನಿ ಬಿದ್ದರೆ ಒಂದು ಸ್ವಲ್ಪ ಅದು ಏನಾದರೂ ತರಕಾರಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅಣ್ಣ ನೀರು ಸ್ಪ್ರೇ ಮಾಡ್ತಾಯಿದ್ರು. ನಾನು ಹಾಗೆ ಮುಂಜಾನೆ ಒಂದು ಸ್ವಲ್ಪ ವಾಕ್ ಮಾಡುವಾಗ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಮನೆಗೆ ಒಂದು ಸ್ವಲ್ಪ ಹೀರೆಕಾಯಿ ಮತ್ತು ಸೌತೆಕಾಯಿ ತರಕಾರಿನ ಕಿತ್ಕೊಳ್ಳೋದಾಯ್ತು ಅಂಥೇಳಿ ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹೀರೆಬಳೆನ ಕಟ್ಟಿದ್ದಾರೆ ಮಲ್ಚಿಂಗ್ ಪೇಪರ್ ಹಾಕಿ. ಇದೆಲ್ಲ ಹೀರೆ ಬಳ್ಳಿ, ಅದ್ರ ನೆಕ್ಸ್ಟು ಹಾಗಲ್ ಬಳ್ಳಿ ಇದೆ, ಮತ್ತು ಅಲ್ಲಿ ಕೆಳಗಿರೋದು ಸೌತೆಕಾಯಿ ಬಳ್ಳಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಥರ ತರಕಾರಿಗಳನ್ನ ಬೆಳಿತೀವಿ ನಮ್ಮ ಮನೆಯಲ್ಲಿ, ನಮ್ಮ ತೋಟದಲ್ಲೇ. ನಮ್ಮ ತಂದೆ ಹೀರೆಕಾಯಿನ ಕಿತ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ರು. ಅದೇ ತೋರಿಸ್ತಾಯಿದ್ರು ಎಷ್ಟು ಇದಾಗ್ತಾ ಇದೆ ನೋಡು ಹೀರೆಕಾಯಿ ಆಗಿದೆ ಅಂತ. ಎಣ್ಗಾಯಿ ಮಾಡಬೇಕಂತ ಹೀರೆಕಾಯಿ ಕಿತ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಮತ್ತು ಅದರಲ್ಲೇ 5 ಬಾಳೆ ಗಿಡನೂ ಹಚ್ಚಿದ್ವಿ. ಅವು ಇವಾಗ ಚಿಕ್ಕ ಚಿಕ್ಕ ಮರಿ ಬರ್ತಾ ಇದೆ, ಬಾಳೆ ಮರಿ. ಅದೇ ನೋಡಿದ್ದಿಲ್ಲಲ್ಲ ತುಂಬ ದಿನ, ಸೊ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾನು ನಮ್ಮ ತಂದೆ ಮುಂಜಾನೆ ಬೇಗ ಎದ್ದು ಹಾಗೆ ಒಂದು ಸ್ವಲ್ಪ ತರಕಾರಿ ಇಲ್ಲೆಲ್ಲ ಹೊಲದಲ್ಲಿ ಒಂದು ಸ್ವಲ್ಪ ವಾಕ್ ಮಾಡೋದಾಯಿತು, ತರಕಾರಿ ಮನೆ ಕಿತ್ಕೋದಾಯಿತು ಅಂಥೇಳಿ ಹೊಲಕ್ಕೆ ಹೋಗ್ತೀವಿ, ಕಿತ್ಕೊಂಡು ಬರ್ತೀವಿ. ಅಲ್ಲಿ ಚೆಂಡು ಹೂ ಹಾಕಿದ್ರು. ಅಂದರೆ ಚೆಂಡು ಹೂ ತರಕಾರಿ ಮಧ್ಯೆ ಯಾಕೆ ಹಾಕ್ತಾರೆ ಅಂದರೆ ಪರಾಗಸ್ಪರ್ಶ ಆಗಿ ಬೇಗ ಹೂ ಬಿಡಲಿ ಅಂಥೇಳಿ, ಕಾಯಿ ಆಗ್ತವೆ ಅಂಥೇಳಿ ಪರಾಗಸ್ಪರ್ಶ ಮಾಡೋ ಸಲುವಾಗಿ ಚೆಂಡು ಹೂ ಥರವನ್ನು ಹಾಸ್ತಾರೆ. ಹಾಗೆ ನಾವು ತುಂಬ ಚೆಂಡು ಹೂವಿನ ಥರನೂ ಹಚ್ತೀವಿ. ಇಲ್ಲಿ ನೋಡಿ ಹಾಗಲಕಾಯಿ ಎಷ್ಟು ಚಿಕ್ಕದಾಗಿ ಬಿಟ್ಟಿದೆ ಅಂತ. ಸ್ವಲ್ಪ ಇಬ್ಬನಿ ಇತ್ತು, ಹಾಗೆ ವಿಡಿಯೋ ಮಾಡಿಕೊಂಡು ಹೀಗೆ ಬೆಳಗ್ಗೆ ಎದ್ದು ಇಬ್ಬನಿಯಲ್ಲಿ ಒಂದು ಸ್ವಲ್ಪ ಹೊಲದಲ್ಲಿ ಸುತ್ತಾಡೋದಂದರೆ ತುಂಬಾ ಮಜಾ ಇರುತ್ತೆ. ಹಾಗೆ ನಾನು ನಮ್ಮ ತಂದೆ ಯಾವತ್ತೂ ಹೊಲದಲ್ಲಿ ಈ ಥರ ಹಿಂಗೆ ಸುತ್ತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ತಂದೆನೇ ನಂಗೆ ವಿಡಿಯೋ ಮಾಡೋಕ್ಕೆ ಎಬ್ಬಿಸ್ತಾರೆ. ವಿಡಿಯೋ ಮಾಡ್ಕೋಕೆ ಬಾ ಅಂತೇಳಿ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾಯಿದ್ರು, ಇನ್ನೂ ತುಂಬಾ ಉದ್ದ ಆಗುತ್ತೆ ಇದು ಹೀರೆಬಳ್ಳಿ, ಈಗ ಇದೇ ಥರ ಬಿಟ್ಟರೆ ಮತ್ತು ಒಂದೇ ಗಿಡಕ್ಕೆ ತುಂಬಾ ಕಾಯಿ ಆಗ್ತವೆ ಅಂತ ಹೇಳ್ತಾಯಿದ್ರು. ನಾವು ಎಷ್ಟು ಕಾಯಿ ಆಗ್ತಾವೆ ಅಂತ ಕೇಳ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ರು, ಅದೇ ಅವರು ತೋರಿಸ್ತಾಯಿದ್ರು, ಇಲ್ಲಾಗಿದೆ ನೋಡು ಕಾಯಿ ಅಂತ ಹೇಳಿ. ಮುಂಜಾನೆ ಇಬ್ಬನಿಯಲ್ಲಿ ಅಡ್ಡಾಡೋದೇ ತುಂಬಾ ಮಜಾ ಇರುತ್ತೆ. ಈ ಥರ ಸುತ್ತಾಡೋದು, ಹೊಲದಲ್ಲಿ ವಾಕ್ ಮಾಡ್ತಾ ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಸೌತೆಕಾಯಿ ತುಂಬಾ ಹೂ ಬಿಟ್ಟಿದೆ ನೋಡಿ, ಚಿಕ್ಕದಾಗಿ ಸೌತೆಕಾಯಿ ಆಗ್ತಾ ಇದೆ ಅಂಥೇಳಿ. ಈ ಥರ ತುಂಬ ಸಾಲುಗಳಿದೆ. ಇದೊಂದು 10 ಸಾಲು ಇರ್ಬೋದು ಸೌತೆಕಾಯಿ. ನೋಡಿ ಚಿಕ್ಕದಾಗಿ ಎಳೆ ಮಿಡಿ ಸೌತೆಕಾಯಿ ಆಗಿದೆ ಅಂಥೇಳಿ. ಅದೆಷ್ಟು ಹೂ ಬಿಟ್ಟಿದೆಯಲ್ಲ ಅಷ್ಟೆಲ್ಲ ಸೌತೆಕಾಯಿ ಆಗುತ್ತೆ. ಇದು ತುಂಬಾ ಬೇಗನೆ ಕಟಾವು ಬರುತ್ತೆ ಸೌತೆಕಾಯಿ. ಅಲ್ಲಿ ಸೈಡಲ್ಲಿರೋ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ, ಅದು ಮೆಂತ್ಯ ಪಲ್ಯ, ಅದು ಹಾಗಲಬಳ್ಳಿ ಅಂತ ಹಿಂಗೆ ತೋರಿಸ್ತಾ ಇದ್ದೆ. ನಮ್ಮ ತಂದೆ ಇಲ್ಲಾಗಿದೆ ಸೌತೆಕಾಯಿ ಎಷ್ಟಾಗಿದೆ ನೋಡು ಅಂಥೇಳಿ ತೋರಿಸ್ತಾ ಇದ್ರು. ಹಾಗೆ ನಾನು ಅದನ್ನ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಸೌತೆಕಾಯಿ ತೊಗೊಂಡು ಹೋಗಿದ್ದೆಲ್ಲ ಅದನ್ನೇ ಎಣ್ಗಾಯಿ ಮಾಡಬೇಕಂತ ರೆಡಿ ಮಾಡ್ತಾ ಇದ್ದೆ. ಸೊ ಎಣ್ಗಾಯಿ ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಹೀರೆಕಾಯಿನ ಈ ಥರ ಮೇಗಿಂದೆಲ್ಲ ಒಂದು ಸ್ವಲ್ಪ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಪಲ್ಯ ಮಾಡಬೇಕು. ಅದೇ ಮಾಡಿದೆ, ಸ್ವಲ್ಪ ವಿಡಿಯೋ ಮಿಸ್ ಆಯಿತು. ಎಷ್ಟು ಉಳಿದಿದೆಯೋ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪಲ್ಯ ಮಾಡೋದನ್ನು.
ಪಲ್ಯ ಆಗಲಿ ಬದ್ನೆಕಾಯಿ ಪಲ್ಯ ಆಗಲಿ ಒಂದು ಸ್ವಲ್ಪ ಅದಕ್ಕೆ ಶೇಂಗಾ ಪೌಡ್ರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾನು ಶೇಂಗಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನೇ ಗ್ರೇವಿ ಥರ ಮಾಡಿಕೊಂಡೆ. ಶೇಂಗಾ ಪೌಡ್ರ್ ಹಾಕಿದ್ರೆ ಆಲ್ಮೋಸ್ಟ್ ಅದು ಒಂಥರ ಗ್ರೇವಿ ಥರ ತುಂಬಾ ಟೇಸ್ಟಾಗಿ ಬರುತ್ತೆ. ಅದ್ರ ಕೂಡ ಕಾಂಬಿನೇಷನ್ ಆಗಿ ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ. ಹಾಗೆ ಜೋಳದ ರೊಟ್ಟಿ ಹೀರೆಕಾಯಿ ಪಲ್ಯನ ಹಚ್ಕೊಂಡು ತಿಂದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅದು ಪಲ್ಯ. ನೀವು ಇದೇ ಥರ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ.